ಲಿಸನಿಂಗ್ ಸ್ಕಿಲ್ಸ್. ಓಕೆ, ಸಂವಹನ ಕೌಶಲ್ಯದಲ್ಲಿ ಆಲಿಸುವ ಕಲೆಗೆ ವಿಶೇಷವಾದ ಮಹತ್ವ ಇದೆ. ನಾನು ನಮ್ಮ ಗೋಲ್ಡ್ ಕಮ್ಯುನಿಟಿ ಅಂತ ನಾವು ಮಾಡಿದ್ದೇವೆ, ಕಲಿಕೆಯ ಕಮ್ಯುನಿಟಿ. ಅದರಲ್ಲಿ ಆ ಗೋಲ್ಡ್ ಕಮ್ಯುನಿಟಿನಲ್ಲಿದ್ದರೆ ನನ್ನನ್ನೇ ಸಂದರ್ಶನ ಮಾಡುವ ಅವಕಾಶವನ್ನು ನಮ್ಮ ಪಾರ್ಟಿಸಿಪೆಂಟಿಗೆ ಕೊಡ್ತೀನಿ. ಆ ಥರದ ಒಂದು ವಿಡಿಯೋ ಇದು. ನಮ್ಮ ಕಮ್ಯುನಿಕೇಷನಲ್ಲಿ ಲಿಸನಿಂಗ್ ಸ್ಕಿಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕಟ್ಟೇರಿ ಸ್ವಾಮಿ ನನ್ನ ಸಂದರ್ಶನ ಮಾಡ್ತಾರೆ. ನೋಡೋಣ ಹೇಗೆ ಸಂದರ್ಶನ ಮಾಡ್ತಾರೆ ಅಂತ. ಎಸ್ ಕಟ್ಟೇರಿ ಸ್ವಾಮಿ, ನಮಸ್ಕಾರ. ಆ, ನಾವು ಈ ದಿನ ಜಯಪ್ರಕಾಶ್ ನಗ್ತೇಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವೆಲ್ಲರೂ ಇದೀವಿ. ಹಾಗಾಗಿ ಈ ಒಂದು ಇಂಟರ್ವ್ಯೂಗೆ ಮೊದಲನೇದಾಗಿ ನಾನು ಜಯಪ್ರಕಾಶ್ ನಗ್ತೇಳಿ ಸರ್ ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಸ್ನೇಹಿತರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತಿನ ಒಂದು ಕೇಳಿಸುವುದು ಕೇಳಿಸಿಕೊಳ್ಳುವುದರ ಅಂದ್ರೆ ಆಲಿಸುವಿಕೆ ಇವತ್ತಿನ ಒಂದು ಜಗತ್ತಿನ ಆಧುನಿಕ ಯುಗದಲ್ಲಿ ಸಾಕಷ್ಟು ಜನಸಾಮಾನ್ಯರು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಒಂದು ತಂದೆ ತಾಯಿ ಮಾತುಗಳು ಕೇಳಲಾರದೆ ಮಕ್ಕಳು ತುಂಬಾ ಬ್ಯುಸಿಯಾಗಿ ಕೆಲಸದ ಒತ್ತಡದಲ್ಲಿ ವರ್ಕ್ ಅಂತೇಳಿ ಬ್ಯುಸಿ ಆಗಿದ್ದಾರೆ. ಆ ಒಂದು ಕೇಳಿಸಿಕೊಳ್ಳೋದ್ರು ತಂದೆ ಅಥವಾ ತಾಯಿ ಏನಾದ್ರು ಹೇಳ್ಬೇಕು ಮಕ್ಕಳಿಗೆ ಅಂತ ಹೇಳ್ತಾ ಇದ್ರು ಕೂಡ ಮಕ್ಕಳು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಈ ಒಂದು ಎಲ್ಲರಲ್ಲೂ ಈ ಒಂದು ಆಲಿಸುವಿಕೆ ಕಾಡ್ತಾ ಇರ್ತದೆ. ಅದ್ರ ಕುರಿತು ನಮ್ಮ ಜಯಪ್ರಕಾಶ್ ನಗ್ತೇಳಿ ಸರ್ ಅವ್ರನ್ನ ಆ ವಿಷಯದ ಕುರಿತು ನಾವು ಪ್ರಶ್ನೆಗಳ ಮೂಲಕ ನಾವು ಉತ್ತರಗಳನ್ನ ಕಂಡುಕೊಳ್ಳೋಣ ಈಗ ನೀವು ಅಂತೇಳಿ. ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೆ ನೀವು ಕೇಳಿಸಿಕೊಳ್ಳುವಿಕೆ ಆಲಿಸಿಕೊಳ್ಳುವಿಕೆ ಎರಡು ಒಂದೇ ಅನ್ನೋ ಥರ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ. ಮೊದಲನೇದು ಕೇಳಿಸ್ಕೊಳ್ಳೋದು ಅಂದರೆ ಏನೇನೇನೇನೋ ಕೇಳಿಸ್ಕೊಳ್ಳೋದು. ಆದರೆ ಆಲಿಸೋದು ಅಂದರೆ ನನಗೇನು ಬೇಕು ಅಂತ ಆಲಿಸೋದು ಇದೆಯಲ್ಲ, ಅದು ಆಲಿಸೋದು. ಸೊ ನಾವು ಆಲಿಸುವಿಕೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ, ಕೇಳಿಸಿಕೊಳ್ಳುವಿಕೆ ಬಗ್ಗೆ ಅಲ್ಲ. ಕೇಳಿಸ್ಕೊಳ್ಳೋದು ಅಂದರೆ ಎಲ್ಲ ಅಲ್ಲಿ ಕತ್ತೆ ಕಿರ್ಚ್ತಾ ಇದ್ರೆ, ನಾಯಿ ಬೊಗಳ್ತಾ ಇದ್ರೆ ಎಲ್ಲವೂ ಅದು ಕೇಳಿಸ್ತಾ ಇರುತ್ತೆ. ಆದರೆ ನನಗೆ ಅದು ಬೇಕಿಲ್ಲ. ಈಗ ನನಗೆ ಯರಿಸ್ವಾಮಿ ಏನು ಮಾತಾಡ್ತಾರೆ ಅದಷ್ಟೇ ಬೇಕು ನನಗೆ. ಕ್ಲಾರಿಟಿ ಓಕೆ ಸರ್. ಬಂತಲ್ಲ? ಓಕೆ. ಆಲಿಸುವಿಕೆ ಸರ್, ಈಗ ನಾನು ಪ್ರಶ್ನೆಗಳ ಮೂಲಕ ನಿಮ್ಗೆ ಕೇಳ್ತಾ ಇದ್ದೀನಿ. ಓಕೆ. ಈ ಆಲಿಸುವಿಕೆ ಅಂದ್ರೆ ನಿಜವಾಗಿ ಏನ್ ಸರ್ ಅದು? ಏನಂದರೆ ದೇವ್ರು ನಮಗೆ ಎರಡು ಕಿವಿ ಕೊಟ್ಟಾರ, ಎರಡು ಕಣ್ಣು ಕೊಟ್ಟಾರ. ಅದರ ಅರ್ಥ ಒಂದೇ ಬಾಯಿ ಕೊಟ್ಟಿರೋದು. ಜಾಸ್ತಿ ನೋಡಿ ಜಾಸ್ತಿ ಕೇಳಿಸ್ಕೊಳ್ಳಿ. ಈ ಕೇಳಿಸಿಕೊಳ್ಳಿ ಅಂತ ಏನು ಹೇಳ್ತೀವಿ, ಆದರೆ ಅದನ್ನು ಬರೀ ಕೇಳಿಸ್ಕೊಳ್ಳೋದಲ್ಲ, ಆಲಿಸುವುದು. ಅಂದರೆ ನನಗೇನು ಬೇಕು ಅದನ್ನು ಸೆಲೆಕ್ಟಿವ್ ಲಿಸ್ನಿಂಗ್ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಒಂದು ಗಾದೆ ಇದೆ, ಸಂತೆಯಲ್ಲಿದ್ದರೂ ನಿದ್ದೆ ಮಾಡ್ತಾನಂತೆ ಅಂತ. ಅಂದರೆ ಅವನಿಗೆ ಸಂತೆಯಲ್ಲಿದ್ದಾನೆ, ನಿದ್ದೆ ಬರುತ್ತೆ. ಏನಕ್ಕೆ ಅಂದರೆ ಅವನದು ಗುರಿ ಏನಾಗಿರುತ್ತೆ, ನಿದ್ದೆ ಮಾಡೋದಾಗಿರುತ್ತೆ. ಹಂಗಾಗಿ ಆ ಬೇರೆ ಸೌಂಡೆಲ್ಲ ಅವನಿಗೇನು ಕೇಳಿಸಲ್ಲ, ಅವನಿಗೆ ಕಟ್ ಆಫ್ ಆಗೋಗಿರುತ್ತೆ. ಅದರ ಅರ್ಥ ಅವನಿಗೆ ಏಕಾಗ್ರತೆ ಎಷ್ಟಿರಬೇಕು. ಆ ಸಂತೆ ಒಳಗಡೆ ನಿದ್ದೆ ಹೊಡಿತಾನೆ, ಗೊರಕೆ ಮಾಡ್ತಾನೆ, ಹೊಡಿತಾನೆ ಅಂದರೆ ಅವನಿಗೆ ನಾನು ನಿದ್ದೆ ಮಾಡಬೇಕು ಅನ್ನೋದೇ ದೊಡ್ಡದಿರುತ್ತೆ. ಸೊ ಆ ಇಂಟೆನ್ಸಿಟಿ, ತೀವ್ರತೆ ಅಂತ ಹೇಳ್ತೀವಲ್ಲ, ಆ ತೀವ್ರತೆ ತುಂಬ ಎಫೆಕ್ಟಿವ್ ಕೆಲಸ ಮಾಡುತ್ತೆ. ನಾನು ಉದಾಹರಣೆಗೆ ನನ್ನ ಆಡಿಯೋಗಳು ಇಲ್ಲೇ ಟೇಬಲಲ್ಲಿ ಹತ್ರ ಇಟ್ಕೊಂಡಿದ್ದೆ, ನಿಮಗೆ ತೋರಿಸೇ ಬಿಡ್ತೀನಿ. ಇದರ ಒಂದು ಪವರ್ ಗೊತ್ತಾಗಿ ನಾನು 1999ನಲ್ಲಿ ನಾನು ಈ ಆಡಿಯೋಗಳನ್ನು ಮಾಡಿದೆ. ಆಡಿಯೋಗಳು ಅಂದರೆ ನಿಮಗೆ ಕೇಳಿಸ್ಕೋಬೇಕು. ಆಡಿಯೋ ಕ್ಯಾಸೆಟ್ ಇತ್ತು, ಆಮೇಲೆ ಸಿ ಡಿ ಮಾಡಿದೆ. ಈಗ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟಿಗೆ ಬರೋರಿಗೆಲ್ಲ ಸಾಫ್ಟ್ ಕಾಪಿ ಕೊಟ್ಬಿಡ್ತೀನಿ. ಇದು ನೋಡ್ರಿ, ನಡೆ ನುಡಿ ಅಂತ. ಓಕೆ, ನಡೆ ನುಡಿ. ನನ್ನ ಮಾತಿನ ಜೊತೆಗೆ ಸುಮಾರು ಜನ ಸಂಗೀತ ಗಾಯಕರು, ನಚಿಕೇತ್ ಶರ್ಮಾ, ಡಾಕ್ಟರ್ ಪಿ ಎಸ್ ರಾಮಾನುಜಮ್, ವೈ ಎಂ ಎನ್ ಮೂರ್ತಿ, ಈ ಥರದವ್ರದ್ದೆಲ್ಲ ಕೊಟ್ಟೆ. ಅಂದರೆ ಬರೀ ನನ್ನ ಮಾತು ಕೇಳಿ ಬೇಜಾರಾದರೆ ಅಂತ. ಈಗ ನಮ್ಮ ಕ್ಲಾಸಲ್ಲಿರೋರು ಕೋರ್ಸಿಗೆ ಬಂದಾಗ ಈ ಆಡಿಯೋ ಯಾರ್ಯಾರು 5 ಸಾರಿ 10 ಸಾರಿ ಕೇಳ್ತಾರೆ ಅವ್ರ ಲೈಫ್ ಚೇಂಜ್ ಆಗುತ್ತೆ. ನಾನು ಅದನ್ನೊಂದು ಆ ಥರದ್ದೆಲ್ಲ ವರ್ಕ್ ಮಾಡಿದ್ದೀನಿ. ಹನಿಗಳ ಮಾಲೆ, ಜರಗ್ನಳ್ಳಿ ಶಿವಶಂಕರು, ಪುತ್ತೂರು ನರಸಿಂಹನಾಯಕ್ ಹಾಡು. ನಾನು ಜರಗ್ನಳ್ಳಿ ಶಿವಶಂಕರ್ ಮಧ್ಯ ಮಾಡೋದು, ಬೇಕಂತ ಒಂದು ಪ್ರಯೋಗ ಮಾಡಿದೆ. ಅದರಲ್ಲಿ ಒಂದು ನನ್ನ ಯಾವಾಗಲೂ ನನ್ನ ಫೇವ್ರೇಟ್ ಏನು, 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು, 106 ವರ್ಷ 100 ವರ್ಷ ಆಳಿದ ರಸಾಯಣವಾಗಿ ಉಳಿಯಲಿಲ್ಲ 3 ದಿವಸ. ಅದನ್ನು ಸೇರಿಸಿ ಒಂದು 50 ಚುಟುಕನ ಹಾಡು ಮಾಡಿಸ್ಬಿಟ್ಟೆ. ಕಿವಿ ಬೀಳ್ತಾ ಇದ್ದರೆ, ಆ ವಿಚಾರಗಳು ಕೇಳ್ತಾ ಇದ್ದರೆ ಎಷ್ಟು ಸಖತ್ತಾಗಿರುತ್ತಲ್ಲ. ಹಿರೇಮಂಗ್ಳೂರು ಕಣ್ಣನ್ನು, ಕನ್ನಡದ ಪೂಜಾರಿ, ಅವ್ರ ಜೊತೆ 1 ತಾಸು ಚಿಟ್ ಚಾಟ್.
ಜೀವನದ ಇಂಪು ಅಂತ ಅವರ ಅನೇಕ ಪೂಜೆಗಳು, ಕನ್ನಡದಲ್ಲಿ ಪೂಜಾರಿ ಬೇರೆ ಅಲ್ವಾ, ಕನ್ನಡದಲ್ಲಿ ಅಷ್ಟೆಲ್ಲ ಹೇಳ್ತಾ ಇದನ್ನೊಂಥರ ಹರಟೆ ಥರನೇ ಮಾಡಿದೆ. ಯಾಕೆಂದ್ರೆ ಅವ್ರ ಹರಟೆ ಪ್ರಸಿದ್ಧರು, ಟಿ ವಿಲೆಲ್ಲ ನೋಡಿರ್ಬೇಕು ನೀವು ಅಲ್ವಾ. ಆಮ್, ಆಮೇಲೆ ಆತ್ಮವಿಶ್ವಾಸ. 75 ಆಪರೇಷನ್ ಶಾರದಾರಾಜನು ಕರ್ಕೊಂಬಂದು ಮಾತಾಡ್ಸ್ಬಿಟ್ಟಿದ್ದೀನಿ ಅಮ್ಮನ್ನ. ಏನು ಮೇಡಮ್ ಜೀವನ ಬೇವು ಬೆಲ್ಲ ಅಂದರೆ ಏನಂತಾರೆ ಅಂದರೆ, ಜಯಪ್ರಕಾಶ್ ಜೀವನ ಬೇವು ಬೆಲ್ಲ ಸರಿ, ಆದರೆ ಬೆಲ್ಲ ಜಾಸ್ತಿ ಮಾಡ್ಕೋಬಾರ್ದು ಅಂತ ಯಾರು ನಿಮ್ಮ ಕೈ ಹಿಡ್ಕೊಂಡವ್ರೆ ಅಂದ್ಬಿಟ್ರು. ಓಕೆ, ಎಷ್ಟೊಂದು ಜನ ಮಾತಾಡ್ಸ್ಬಿಟ್ಟಿದ್ದೀನಿ ಇದರಲ್ಲಿ. ಸ್ಟುಡಿಯೋಗೆ ಕರೆದು ಆಡಿಯೋ ಹಬ್ಬ ಮಾಡಿದೆ. ಈಗಲೂ ಈ ಎಲ್ಲ ಆಡಿಯೋ ಕೇಳಿಸ್ಕೊಳ್ತಾ ಇದ್ದರೆ ನಮ್ಮ ಕೋರ್ಸಿಗೆ ಬಂದಾಗ ಕೊಡ್ತೀವಿ ಎಲ್ಲ ಫ್ರೀಯಾಗಿ. ಅದ್ರ ಆಚೆಗೂ ಅದು ಬರಬೇಕು ಅಂದರೆ ಏನೋ ಒಂದು ಅಮೌಂಟ್ ತೊಗೊಂಡು ಕೊಡ್ತೀವಿ ಬೇಕಾದ್ರೆ. 9341259267ಗೆ ಕರೆ ಮಾಡಿ. ಈಗ ಅನುಕ್ಷಣ ಅನುಭವಿಸಿ ಈಗೇನೋ ಪುಸ್ತಕ ಬರುತ್ತೆ, ಆದರೆ ಅದಕ್ಕಿಂತ ಮುಂಚೆ ಏನು ಮಾಡಿದೆ, ವೇಳೆಯ ವಯ್ಯಾರ ಅಂತ ಆಡಿಯೋ ಮಾಡಿದೆ. ಈ ಆಡಿಯೋದಲ್ಲಿ ಎಗೈನ್ ನಚಿಕೇತ್ ಶರ್ಮಾ ಮತ್ತು ಮೈಸೂರಿನಲ್ಲಿದ್ದರು ಎಸ್ ಕೆ ವೀರೇಶ್ವರ ಅಂತ ಅಮೇರಿಕಾದಲ್ಲಿದ್ದವರು ಅವರು, ಆಮೇಲೆ ಗಾರ್ಗಿ ಕೊಂಡಿ, ಆಮೇಲೆ ಇನ್ನೊಬ್ಬರು ಪೂನಂ ಶರ್ಮಾ, ಇವರೆಲ್ಲ ಹಾಡಾರೆ. ಎಷ್ಟು ಸಖತ್ತಾಗಿ ಆಡಿದ್ದಾರೆ ಗೊತ್ತಾ. ಗಾರ್ಗಿ ಅಂತೂ ಬದುಕು ಎಂದರೇನು ಅಂತ ಒಂದು ಒಳ್ಳೆ ಹಾಡು ಸಖತ್ತಾಗಿ ಆಡಿದ್ದಾರೆ. ಓಕೆ, ವೇಳೆಯ ವಯ್ಯಾರ ಇದು ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಮೂಲ. ಇದು ಎಷ್ಟೊಂದು ಜನಕ್ಕೆ ಇದು ಗೊತ್ತಿಲ್ಲ. ಅದಕ್ಕೆ ನೀವು ಲಿಸನಿಂಗ್ ಸ್ಕಿಲ್ಸ್ ಹೇಳಿದ್ದಕ್ಕೆ ಮಾರ್ಕೆಟಿಂಗು ಮಾಡ್ಕೊಂಬಿಟ್ಟೆ ಈಗ. ಯಾಕೆ ಅಂದರೆ ಈ ಯಾರೋ ಒಬ್ಬರು ದೇವಸ್ಥಾನದವರು ಕಾಲ್ ಮಾಡಿ ಕ್ಯಾಸೆಟ್ ಕೇಳಿದ್ರಂತೆ ಹಿಂದೆ, ಅವ್ರಿಗೆ ಸಾರ್ ಕೊರಿಯರ್ ಮಾಡಿ ಅಂತ. ನಂಗೆ ಮಾಡೋಕ್ಕಾಗ್ತಾ ಇಲ್ಲ, ಒಂದು ವಾರದಿಂದ ತಲೆ ತಿಂತಾಯಿದ್ರು. ಅಂದರೆ ಅವ್ರಿಗೊಂಥರ ಬೇಕೇ, ದೇವಸ್ಥಾನಕ್ಕೆ ಈ ಆಡಿಯೋಗಳು ಬೇಕಂತೆ, ನಿಮ್ಮ ಆಡಿಯೋಗಳನ್ನ ದೇವಸ್ಥಾನದಲ್ಲಿ ಪ್ಲೇ ಮಾಡಬೇಕು ಸರ್ ಅಂತ ಕೇಳಾರೆ. ಅದಕ್ಕೋಸ್ಕರ ಇಲ್ಲೇ ಟೇಬಲ್ ಮುಂದೆ ಇತ್ತು, ನೀವು ವಿಷಯ ಆರಿಸ್ಕೊಂಡ್ರಿ, ಹಾಗೆ ಮಾತಾಡ್ಬಿಟ್ಟೆ ಅಷ್ಟೇ ಅಲ್ವಾ. ಅದೇ ಟೈಮ್ ಸೆನ್ಸು. ಏನಂತೀರಿ, ಈಗ ಸ್ವಲ್ಪ ಅರ್ಥ ಮಾಡಿಸಿದ್ನ ಏನಾದರೂ? ಯಾಕಂದ್ರೆ ಇವತ್ತಿನ ಒಂದು ಲಿಸನಿಂಗ್ ಸ್ಕಿಲ್ ಅಲ್ಲಿ ಸಾಕಷ್ಟು ಆಡಿಯೋ ಮಾಡೆಲ್ಗಳು ತಾವು ನಿರ್ದೇಶನ ಮೂಲಕ ನಮಗೆ ತೋರಿಸ್ಕೊಟ್ರಿ. ಯಾಕಂದ್ರೆ ಆ ಒಂದು ಮಾಡೆಲ್ಗಳನ್ನ ನಾನು ಕೇಳಿದ್ದೀನಿ ತಮ್ಮ ಒಂದು ತರಬೇತಿಯಲ್ಲಿ. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ ಸರ್. ಇನ್ನೊಂದು ಪ್ರಶ್ನೆ ಸರ್, ಈಗ ನಾವು ಕೆಲವೊಂದ್ಸರಿ ಮಾತಾಡಿದ್ರು ಕೂಡ ಕೆಲವರು ಆಲಿಸುವುದಿಲ್ಲ, ಅದಕ್ಕೆ ಕಾರಣ ಏನ್ ಸರ್? ಅದಕ್ಕೆ ನಾವು ಚೆನ್ನಾಗಿ ಮಾತಾಡ್ತಾರಲ್ಲ ಅಥವಾ ನಾವು ಮಾತಾಡ್ತಾ ಇರೋ ವಿಷಯ ಅವ್ರಿಗೆ ಇಷ್ಟ ಆಗಲ್ಲ. ಓಕೆ ಓಕೆ, ಸರ್. ಸೊ ನಮ್ಮ ಎದುರುಗಡೆ ಇರೋರಿಗೆ ನನ್ನ ಮಾತು ಇಷ್ಟ ಆಗಲಿಲ್ಲ ಅಂದರೆ ಒಂದೇ ನಿಮಿಷಕ್ಕೆ ಮಾತಾಡ್ಬಿಟ್ಟು, ಓಕೆ ನಮ್ಮ ನೇತ್ರಾವತಿ ಮಾತಾಡ್ತಾರಲ್ಲ, ಒಂದು ನಿಮಿಷ ಅಂದರೆ ಒಂದೇ ನಿಮಿಷ, ಆ ಥರ ಮಾತಾಡ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ರೆ ವಾವ್ ಚಪ್ಪಾಳೆ ಬೇಗ ಮುಗಿಸ್ಬಿಟ್ರು ಅಂತ. ಇಲ್ಲ, ನಿಮ್ದು ಮಾತು ಕೇಳಿಸ್ಕೊತಾ ಇದ್ದಾರೆ. ಒಂದ್ಸರಿ ಏನಾಯ್ತು ಗೊತ್ತಾ, ರಾಗಿಗುಡದ ಹತ್ರ 25 ವರ್ಷದ ಹಿಂದಿನ ಘಟನೆ ಹೇಳ್ತೀನಿ. ನಾನು ಮಾತಾಡ್ತಾ ಇದ್ದೀನಿ, ಈ ಥರ ಮಾಡ್ತಾವ್ರೆ. ನನ್ಗೇನು ಅನ್ಸುತ್ತೆ ಅವಾಗ, ಮಾತಾಡೋಣ ಅನ್ಸುತ್ತಾ ಇಲ್ವಾ? 1.5 ಗಂಟೆ 2 ಗಂಟೆ ಚಚ್ ಬಿಸಾಕ್ಬಿಟ್ಟೆ. ಅವರೆಲ್ಲ ಕೇಳ್ತಾ ಇದ್ರು ಅಷ್ಟೇ. ಎರಿಸ್ವಾಮಿ. ಸೂಪರ್ ಸರ್. ಇನ್ನೊಂದು ಪ್ರಶ್ನೆ ಸರ್, ಹಾ, ಈಗ ನಾವು ಮಾತನಾಡುವಾಗ ಜನ ನಮ್ಮ ಗಮನ ಸೆಳಿಬೇಕು ಅಂದ್ರೆ ಆ ತರ ನಾವು ಆಲಿಸುವ ಮಾತುಗಳನ್ನ ಆಡ್ಬೇಕಾದ್ರೆ ನಾವಂತ ಸಂದರ್ಭಗಳನ್ನು ಯಾವ್ಯಾವ ಮಾಡ್ಕೊಳ್ಬೇಕು ಸರ್? ಫಸ್ಟು ನಾವು ನೀಟಾಗಿ ಕಾಣಬೇಕು, ಡ್ರೆಸ್ ಚೆನ್ನಾಗಿ ಹಾಕೊಂಡಿರ್ಬೇಕು. ಸಣ್ಣ ಪುಟ್ಟ ಕೆಲವೆಲ್ಲ ಮೇಕಪ್ ಮಾಡ್ಕೋತಾರಲ್ಲ, ನಾವು ಗಂಡಸರು ಮಾಡ್ಕೊಳ್ಳಲ್ಲ ಜಾಸ್ತಿ, ಲೇಡೀಸ್ ಇನ್ನೂ ಸ್ವಲ್ಪ ಮಾಡ್ಕೋತಾರೆ. ಫಸ್ಟ್ ನಾವು ನೋಡೋಕ್ಕೆ ಚೆನ್ನಾಗಿ ಕಂಡ್ರೆ ಸಾಕು. ಒಂದು ಹುಡುಗಿರ್ ಕಾಲೇಜಲ್ಲಿ ಹೇಳ್ಬಿಟ್ಟಿದ್ರು, ಸರ್ ನೀವು ನೋಡೋಕೆ ಚೆನ್ನಾಗಿ ಕಾಣಿಸ್ತೀರ ಸರ್, ಅದಕ್ಕೆ ನೀವೇನು ಹೇಳಿದ್ರು ಕೇಳಿಸ್ಕೊತೀವಿ ಸರ್ ಅಂತ. ಹಂಗಂದ್ರೆ ಕೇಳಿಸ್ಕೊಳ್ಳಲ್ಲ ಅವರು, ಒಂದು 2-3 ನಿಮಿಷ ಕೇಳಿಸ್ಕೊತಾರೆ. ಅದಾದಮೇಲೆ ನನ್ನ ಕೆಪಾಸಿಟಿ, ನನ್ನ ಸಾಮರ್ಥ್ಯ, ಮಾತಿನ ಸಾಮರ್ಥ್ಯ, ವಿಷಯದ ಸಾಮರ್ಥ್ಯ ಎಲ್ಲ ಜೊತೆಗೆ ವಾಯ್ಸ್, ಧ್ವನಿಯನ್ನು ಸರಿಯಾಗಿ ಬಳಸುವಂಥದ್ದು, ಭಾಷೆನ ಸರಿಯಾಗಿ ಬಳಸೋದು, ಶಾರೀರಿಕ ಭಾಷೆನ ಸರಿಯಾಗಿ ಬಳಸೋದು, ಇವನ್ನೆಲ್ಲ ಒಂಥರ ಬ್ಲೆಂಡ್ ಅಂತೀವಿ. ಅದನ್ನೇ ನಮ್ಮ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸಲ್ಲಿ ನಾನು ಹೇಳ್ಕೊಡೋದು. ಬರೀ ಒಂದಿದ್ರೆ ಆಗೋದಿಲ್ಲ, ಇಟ್ ಶುಡ್ ಬಿ ದಿ ಕಾಂಬಿನೇಷನ್ ಆಫ್ ಸೋ ಮೆನಿ ಥಿಂಗ್ಸ್. ಸುಮಾರು ಜನ ಹೇಳ್ತಾರೆ, ಜಯಪ್ರಕಾಶ್ ಅವರೇ ನಿಮ್ಮ ಮಾತು ಚೆನ್ನಾಗಿರುತ್ತೆ, ನಿಮ್ಮ ಧ್ವನಿ ಚೆನ್ನಾಗಿದೆ ಅಂತ. ನಾನು 40 ವರ್ಷದಿಂದ ಮಣ್ಣೊತ್ತಿರೋದಪ್ಪ ಅಂತ ಹೇಳ್ತೀನಿ. ಅಂದರೆ ನಾನು 40 ವರ್ಷದಿಂದ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಈಗಲೂ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನೊಬ್ಬ ಉತ್ತಮ ಭಾಷಣಕಾರ ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಎಕ್ಸ್ಪರ್ಟ್ ಅಂತ ಕರೀತಾರೆ. ನಂಗೆ ಖುಷಿ ಆಯಿತು ಮೊನ್ನೆ ಚಾಟ್ ಜಿಪಿಟಿನ ಕೇಳಿದ್ರೆ, ಯಾರು ಪಬ್ಲಿಕ್ ಸ್ಪೀಕಿಂಗ್ ಟ್ರೈನಿಂಗ್ ಎಕ್ಸ್ಪರ್ಟ್ ನಂಬರ್ 1 ಇನ್ ಕರ್ನಾಟಕ ಅಂದರೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಕೊಟ್ಬಿಡ್ತು. ನಿಜವಾಗ್ಲೂ ಒಂದು ಸಮಾನ ಕೌಶಲ್ಯ, ಒಂದು ಭಾಷಣ ಕೌಶಲ್ಯ, ವ್ಯಕ್ತಿತ್ವ ಕೌಶಲ್ಯ ಒಂದು ಕಲಿಬೇಕಂದ್ರೆ ನಿಜಕ್ಕೂ ನಿಮ್ಮ ಒಂದು ಮಾರ್ಗದರ್ಶನ ಎಲ್ರಿಗೂ ಮುಖ್ಯ ಆಗ್ತದೆ. ಆ ಒಂದು ದಿಶೆಯಲ್ಲಿ ನಾನು ಕೂಡ ನಿಮ್ಮ ಒಂದು
ಆ, ಇದು ತರಬೇತಿದಾರ ಈ ಆಗಿರೋದ್ರಿಂದ ನನಗೂ ಖುಷಿ ಅನಿಸ್ತಾ ಇದೆ. ಕೊನೆಯದಾಗಿ ಸರ್, ಈಗ ಹೆಚ್ಚು ಮಾತನಾಡುವವರು ಕೇಳಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಸರ್. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಹೌದು, ಆ್ಯಕ್ಚುಲಿ ಕೌನ್ಸಿಲರ್ಸು ಬರೀ ಕೇಳಿಸ್ಕೊಳ್ಳೋರೆ. ನಾನು ಆ್ಯಕ್ಚುಲಿ ಕೌನ್ಸಿಲಿಂಗ್ ಅಂತ ಇತ್ತೀಚೆಗೆ ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್ ಬಂದ. ನಾನು 85 to 90% ಕೇಳಿಸ್ಕೊಂಡೆ, ಮಾತಾಡಿದ್ದು 10% ಅಷ್ಟೆ. ಯಾರು ಕಡಿಮೆ ಮಾತಾಡ್ತಾರೆ ಅವ್ರು ಬುದ್ಧಿವಂತರು ಅಂತ. ಓಕೆ, ಯಾಕೆಂದರೆ ನೀವು ಸೇಲ್ಸು ಮಾರ್ಕೆಟಿಂಗಲ್ಲೂ ಫಸ್ಟು ಅವ್ರದ್ದನ್ನೆಲ್ಲ ಸಮಸ್ಯೆ ಕೇಳ್ಕೊಂಬಿಟ್ರೆ ನೀವು ಬರೀ ಉತ್ತರ ಹೇಳಿದ್ರೆ ಸಾಕು. ನಿಮ್ಮ ಮೆಂಟ್ರಿಂಗು, ನಿಮ್ಮ ಕನ್ಸಲ್ಟಿಂಗು, ಟಿಪ್ಸು ಕೊಟ್ಬಿಟ್ಟೆ ನಿಮಗೀಗ. ಬುದ್ಧಿವಂತರು ಕೇಳಿಸ್ಕೊತಾರೆ, ದಡ್ರು ಜಾಸ್ತಿ ಮಾತಾಡ್ತಾರೆ. ಸೂಪರ್ ಸರ್, ಸೂಪರ್. ಇವತ್ತಿನ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ಆಲಿಸುವಿಕೆ ಅಂದು ಕೇಳಿಸಿಕೊಳ್ಳುವುದು ಮತ್ತು ಆಲಿಸುವಿಕೆ ಎಷ್ಟು ಅರ್ಥಪೂರ್ಣವಾಗಿ ನಮ್ಮ ಜಯಪ್ರಕಾಶ್ ನಾಗ್ತಿಳ್ ಸರ್ ನಮಗೆ ತಮ್ಮ ಒಂದು ಸಲಹೆ ಮಾರ್ಗದರ್ಶನ ಮೂಲಕ ನಮ್ಗೆಲ್ಲ ನೀಡಿದ್ರು. ಯಾಕಂದ್ರೆ ಜಾಸ್ತಿ ಮಾತಾಡೋದಕ್ಕಿಂತ ಜಾಸ್ತಿ ನಾವು ಆಲಿಸುವುದರಿಂದ ಪ್ರಯೋಜನ ಆಗ್ತದಂತ ನಮ್ಗೆ ಅರ್ಥ ಮಾಡಿಸಿದ್ರು. ಹಾಗಾಗಿ ಇವತ್ತಿನ ಒಂದು ಇಂಟರ್ವ್ಯೂಗೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಯೂಟ್ಯೂಬ್ ನೋಡ್ತಾ ಇದ್ದೀರಾ, ನಮ್ಮ ಒಂದು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಈ ಒಂದು ಇಂಟರ್ವ್ಯೂ ಬಗ್ಗೆ ತಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡೋದ್ರ ಮೂಲಕ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಸ್ ಸ್ವಾಮಿ, ಗುಡ್. ನಿಮ್ಮ ಭಾಷೆ ತುಂಬ ಇಂಪ್ರೂವ್ ಆಗಿದೆ, ಮುಂಚೆ ಇದ್ದಿದ್ದಕ್ಕಿಂತ ತುಂಬ ಚೆನ್ನಾಗಿದೆ. ಆದರೂ ಅಲ್ಲಲ್ಲಿ ಒಂಚೂರು ಜರ್ಕ್ ಹೊಡಿತಾ ಇತ್ತು. ಆ ಜರ್ಕ್ ಎಲ್ಲ ಮುಂದಿನ ಇಂಟರ್ವ್ಯೂಗಳಲ್ಲಿ ಕಡಿಮೆ ಆಗಲಿ ಅಂತ ಭಾವಿಸ್ತೇನೆ. ವಿಷಯದ ಬಗ್ಗೆ ಇನ್ನೊಂಚೂರು ಅಧ್ಯಯನ ಮಾಡಿಕೊಂಡು ಪ್ರಶ್ನೆಗಳನ್ನು ಕೇಳಿದರೆ ನಿಮ್ಮ ಪ್ರಶ್ನೆ ಹೆಂಗಿರುತ್ತೋ ಉತ್ತರ ಹಂಗಿರುತ್ತೆ. ಅದಕ್ಕೆ ಉತ್ತರ ಚೆನ್ನಾಗಿರೋ ಉತ್ತರ ಬೇಕಂದರೆ ಪ್ರಶ್ನೆ ಉತ್ತಮವಾಗಿರಬೇಕು ಅಂತ ಹೇಳ್ತಾ, ವೀಕ್ಷಕರೇ ಗಮನಿಸಿದ್ರಲ್ಲ, ನಮ್ಮ ಜೊತೆ ಶೈಲಜಾ ಮೇಡಮ್ ಇದ್ದಾರೆ, ಗಂಗಾವತಿ ಟೀಚರು. ಅವರೇನು ಹೇಳ್ತಾರೆ ಈ ಆಲಿಸುವಿಕೆ ಬಗ್ಗೆ ಅಥವಾ ಈ ಸಂದರ್ಶನದ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ ಸರ್. ಇದುವರೆಗೂ ನಾನು ಕೇಳ್ತಾ ಇದ್ದೆ. ಹಾ ಸರ್, ಈ ತಮ್ಮ ಸಂದರ್ಶನ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ಅಂದ್ರೆ ಆಲಿಸುವ ಕೌಶಲ್ಯ, ಈಗ ಸರ್ ಕೇಳಿಸಿಕೊಳ್ಳುವುದು, ಆಲಿಸಿಕೊಳ್ಳುವುದು, ಇವೆರಡರ ನಡುವಿನ ಒಂದು ವ್ಯತ್ಯಾಸವನ್ನ ತಾವು ತುಂಬಾ ಸ್ಪಷ್ಟವಾಗಿ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ರಿ ಸರ್. ಹಾಗೇನೆ ಆಲಿಸಿಕೊಳ್ಳುವುದು ಎಷ್ಟು ಮುಖ್ಯ, ಇವತ್ತು ಸರ್ ಕೇಳ್ತಕ್ಕಂತ ಕ್ವಶನ್ಗಳು ಒಂದು ಸಾಮಾಜಿಕ ಪರಿಸರದಲ್ಲಿ, ಕೌಟುಂಬಿಕ ಪರಿಸರದಲ್ಲಿ ತುಂಬಾ ಸಹಾಯಕ ಆಗುವಂತ ಪ್ರಶ್ನೆಗಳೇ ಇದ್ವು ಸರ್. ಯಾಕೆ ಕೇಳಿಸ್ಕೊಳಲ್ಲ ನಮ್ಮ ಮಾತು ಅನ್ನೋದು, ತಾವು ಕೊಟ್ಟಿರ್ತಕ್ಕಂತ ಉತ್ತರಗಳು ನಿಜವಾಗ್ಲೂ ನಮ್ಮ ಬದುಕಿನಲ್ಲಿ ದಿನನಿತ್ಯ ಅಳವಡಿಸಿಕೊಳ್ಳುವಂತ ಮಾತುಗಳು, ಅತ್ಯಂತ ಮೌಲ್ಯಯುತ ಮಾತುಗಳಾಗಿದ್ವು ಸರ್. ಅದು ನನಗ ಬಹಳ ಇಷ್ಟ ಆಯ್ತು ಸರ್. ಹೌದು, ನಾವು ಉತ್ತಮ ಬಾಡಿ ಲ್ಯಾಂಗ್ವೇಜು ಅಥವಾ ನಮ್ಮ ಹಾವ ಭಾವ ಇವೆಲ್ಲ ಇಟ್ಕೊಂಡು ಮಾತಿನ ಮೇಲೆ ಒಂದು ಹಿಡಿತವನ್ನ ಸಾಧಿಸಿದಾಗ ಜನ ನಮ್ಮನ್ನ ಮಾತನ್ನ ತದೇಕ ಚಿತ್ತದಿಂದ ಆಲಿಸ್ತಾರೆ. ಅದಕ್ಕೆ ನಮ್ಮ ಬಹಳಷ್ಟು ದಿನದ ತಯಾರಿ ಅಗತ್ಯ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಒಟ್ಟಾರೆಯಾಗಿ ಈ ಒಂದು ಸಂದರ್ಶನ ತುಂಬಾ ಒಂದು ಉಪಯುಕ್ತ ಆಗುತ್ತೆ ಸರ್. ಯಾರೇ ಕೇಳಿದ್ರು ಕೂಡ ಅವ್ರ ಒಂದು ಲಿಸ್ನಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಸರ್. ಓಕೆ, ಎಸ್. ನಮ್ಮ ನೇತ್ರಾವತಿ ಯೋಗ ಶಿಕ್ಷಕಿ ವಿಜಯಪುರ ಏನ್ ಹೇಳ್ತಾರೆ? ಸರ್, ಆಲಿಸುವಿಕೆ ಬಗ್ಗೆ ಕಟ್ಟೆ ಹರಿಸ್ವಾಮಿ ಅವರು ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ರು. ಅದಕ್ಕೆ ತಕ್ಕಂತೆ ನೀವು ಆನ್ಸರ್ವನ್ನು ಮಾರ್ಮಿಕವಾಗಿ ಕೊಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಪ್ರತಿಯೊಬ್ರು ಅದೇ ತಲೆಯೊಳಗ ಏನೋ ಅಂತಾರಲ್ಲ, ಒಂದ್ ಹುಳ ಬಿಟ್ಟಂಗ ಅಂತ ಹೇಳ್ತಾರ. ಪ್ರತಿಯೊಬ್ರನ್ನ ಯಾಕೆ ಚೆನ್ನಾಗಿ ಕಾಣ್ತಾ ಇಲ್ಲ, ನನ್ ಮಾತ್ ಯಾಕೆ ಕೇಳ್ತಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ಒಂದೊಂದು ಕೊರಗಿರ್ತಿರ್ತದ. ಆದ್ರೆ ಈಗ ಬರೇ ನಾವು ಹೊರಗೆ ಒಂದು ಓಣಿಯಲ್ಲಿ ಹೋದ್ರೆ ಈ ತರ ಮಾತಾಡ್ತಿರ್ತಾರಲ್ಲ, ಈಗ ಅದಕ್ ಪ್ರತಿಯೊಂದಕ್ಕೂ ಜನಸಾಮಾನ್ಯರಿಗೂ ಮತ್ತೆ ಎಲ್ಲರಿಗೂ ಇದು ಬಹಳ ಉಪಯುಕ್ತವಾದಂತ ಸಂದರ್ಶನ ಅಂತ ಹೇಳಕ್ ಇಷ್ಟಪಡ್ತ ಸರ್. ವೆರಿ ಗುಡ್. ಇವರೆಲ್ಲ ಮಾತು ಕೇಳಿದಾಗ ಹೇಗೆ ಅನಿಸ್ತು ಯರಿಸ್ವಾಮಿ? ನಿಮ್ಗೆ ಹೇಗೆ ಅನಿಸ್ತು ಸಂದರ್ಶನ? ಸರ್, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸಾಕಷ್ಟು ಬದಲಾವಣೆ ಆಗಿದ್ದಾರೆ. ನೇತ್ರಾವತಿ ಮೇಡಮ್ ಆಗಿರ್ಬೋದು, ಇನ್ನು ಶೈಲಜಾ ಮೇಡಮ್ ಅವ್ರದ್ದಂತೂ ನಾವ್ ಹೇಳಕ್ ಆಗಲ್ಲ. ಅವರು ಕೂಡ ನಾನು ಸಾಕಷ್ಟು ವಿಡಿಯೋಗಳನ್ನ ನೋಡಿದೀನಿ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸಾಕಷ್ಟು ಬದಲಾವಣೆ ಓಕೆ, ಆಗಿದೆ. ಇಲ್ಲಿ ವೀಕ್ಷಕರ ಗಮನಕ್ಕೆ, ನಮ್ಮ ಯರಿಸ್ವಾಮಿ ಅವಾಗ ಅವಾಗ ಬರ್ತಾರೆ, ನೇತ್ರಾವತಿ ಶೈಲಜಾ ರೆಗ್ಯುಲರ್ ಆಗಿ ಬರ್ತಾರೆ. ಇಷ್ಟೇ ವ್ಯತ್ಯಾಸ. ನಮ್ಮ ಕೋರ್ಸಿಗೆ ಬರೋದು ಅಷ್ಟೇ ಅಲ್ಲ, ರೆಗ್ಯುಲಾರಿಟಿ ಇದ್ದರೆ ಈ ಡೆವಲಪ್ಮೆಂಟ್ ಇರ್ತದೆ. ಯರಿಸ್ವಾಮಿ ರೆಗ್ಯುಲರ್ ಆಗಿ ಬಂದರೆ ನೀವು ಇನ್ನು ಚೆನ್ನಾಗಿ ನಿಮ್ಮ ಪ್ರೆಸೆಂಟೇಷನ್ ಇರ್ತದೆ. ಆದರೆ ಯರಿಸ್ವಾಮಿ ಭಾಷೆನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ಬಿಟ್ಟವ್ರೆ. ಟೆಕ್ಸ್ಟ್ಗಳು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆವಾಗ 80% ತಪ್ಪಿರೋದು ಈಗ ಕೇವಲ 10% ತಪ್ಪಿರ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಬಂದರು ನೋಡಿ, ಅರ್ಥ ಆಯ್ತಾ?
ಸೊ ಬೆಳೆದಿದ್ದಾರೆ. ಜೊತೆಗೆ ವಿಡಿಯೋ ಮಾಡ್ಯೂಲ್ಗಳನ್ನು ತುಂಬ ಚೆನ್ನಾಗಿ ನೋಡಿ ಬಳಸ್ಕೊಂಡಿದ್ದಾರೆ. ಯರಿಸ್ವಾಮಿ, ಈ ವಿಡಿಯೋ ಮಾಡ್ಯೂಲ್ಗಳು ಹೇಗೆ ಲಾಭ ಆಯಿತು ನಿಮಗೆ? ಬಿಕಾಸ್ ಆಡಿಯೋ ಬಗ್ಗೆ ಮಾತಾಡಿದ್ದೀವಿ, ವಿಡಿಯೋಗಳ ಬಗ್ಗೂ ನಮ್ಮ ಜನರಿಗೆ ಗೊತ್ತಾಗಲಿ ಅಂತ ಅಂದರೆ ನಾನು ಆಡಿಯೋ ಪ್ಲಸ್ ವಿಡಿಯೋ ಎರಡನ್ನೂ ಮಾಡ್ಯೂಲ್ಗಳನ್ನು ಕೋರ್ಸಿಗೆ ಬಂದವರಿಗೆ ಕೊಡ್ತೀನಿ. ನನಗನ್ಸುತ್ತೆ ಹತ್ತತ್ರ ಒಂದು 25 ಲಕ್ಷ ಖರ್ಚು ಮಾಡಿರ್ಬೋದು ನಾನು ಒಟ್ಟು ಒಂದು 15-20 ವರ್ಷದಲ್ಲಿ. ಅದನ್ನು ವೆರಿ ನಾಮಿನಲ್ ಆಗಿ ಕೊಡ್ತಾ ಇದ್ದೀನಿ ನಾನು. ಎಸ್ ಯರಿಸ್ವಾಮಿ. ನಮಸ್ತೆ. ತಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾನು ಗೋಲ್ಡ್ ಕಮ್ಯುನಿಟಿಗೆ ಜಾಯ್ನ್ ಆಗಿದ್ದೆ. ತಾವು ಒಂದು ಗೋಲ್ಡ್ ಕಮ್ಯುನಿಟಿಗೆ ಜಾಯ್ನ್ ವಿಡಿಯೋ ಮಾಡ್ಗಳನ್ನ ನಮಗೆ ನೀಡ್ತಾ ಬಂದ್ರಿ. ಆ ವಿಡಿಯೋ ಮಾಡ್ಗಳನ್ನ ನಾನು ಚಾಚು ತಪ್ಪದೆ ಅವನ್ನ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಂಡು ಅದನ್ನ ಒಂದು ತುಂಬಾ ಅದ್ಭುತವಾಗಿ ವಿಡಿಯೋಗಳನ್ನ ನೋಡ್ತಾ ಜೊತೆಗೆ ಕಮೆಂಟ್ ಮಾಡ್ತಾ ಬಂದೆ. ಅದು ಮಾಡೋದ್ರಿಂದ ನನ್ನಲ್ಲಿ ಒಂದು ಭಾಷೆ ಇಂಪ್ರೂವ್ ಆಯ್ತು. ಜೊತೆಗೆ ನಾನು ಒಂದು ಬರವಣಿಗೆ, ನಾನು ಒಂದು ಕವನಗಳು ಬರೆಯೋಕೆ ಸಾಧ್ಯ ಆಯ್ತು. ತುಂಬಾ ಹಾಗೆ ಜೊತೆಗೆ ಈ ಆಡಿಯೋ ಮಾಡೆಲ್ಗಳು ಕೂಡ ತುಂಬಾ ನನಗೆ ಸಾಕಷ್ಟು ವಿಷಯಗಳನ್ನ ನೀಡಿದ್ವು ಸರ್. ಕೇಳಿಸ್ಕೊಳ್ಳೋದು, ಹಾಗೆ ಒಂದು ಜೀವನದ ಕಲೆ, ಪೋಷಕರ ಕಲೆ, ಪ್ರತಿಯೊಂದು ಒಂದು ವ್ಯಕ್ತಿತ್ವ ವಿಕಸನ ಆಗ್ಬೇಕಂದ್ರೆ ಆ 8 ಮಾಡೆಲ್ ವಿಡಿಯೋಗಳು ನಿಜಕ್ಕೂ ನನಗೆ ತುಂಬಾ ಹಿಡಿಸಿದ್ವು ಸರ್. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಅಂತ ವಿಡಿಯೋಗಳು ಮಾಡ್ಬೇಕಂದ್ರೆ ಸಾಕಷ್ಟು ಎಫರ್ಟ್ ಹಾಕ್ಬೇಕಾಗುತ್ತದೆ. ತಾವು ಅಂತ ಒಂದು ಸಮಯದಲ್ಲಿ ತುಂಬಾ ಶ್ರಮ ವಹಿಸಿದಿರಿ. ಆ ವಿಡಿಯೋ ಬಗ್ಗೆ ಪೂರ್ತಿಯಾಗಿ ನೋಡಿದವರಿಗೆ ಮಾತ್ರ ಅದು ಅರ್ಥ ಆಗುತ್ತಂತ ನಾನು ಈ ಸಂದರ್ಭದಾಗ ಹೇಳಕ್ಕೆ ಓಕೆ, ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋದಕ್ಕೆ ಶೈಲಜಾ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ. ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಆನ್ಲೈನಿಗೆ ಬಂದರೆ ನಿಮಗೇನು ಲಾಭ ಅಂತ ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಟು ಶೈಲಜಾ. ಸರ್ ನಮಸ್ಕಾರ ಸರ್. ಆನ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡೋದ್ರಿಂದ ಸರ್ ಅವರು ಎಲ್ಲೇ ಇರ್ಲಿ ಸಮಯ, ಸ್ಥಳ, ಕಾಲಾವಕಾಶದ ಮಿತಿ ಇಲ್ದೇನೆ ಕಲಿಕೆ ಶುರು ಮಾಡಕ್ ಅನುಕೂಲ ಆಗುತ್ತೆ ಸರ್. ಹಾಗೇನೆ ಅವರು ಒಂದು ಸಮಯದ ಸದುಪಯೋಗ ಆಗುತ್ತೆ ಸರ್. ಹಾಗೇನೆ ಇಲ್ಲಿ ಕಲಿಯೋದು ಶುರು ಮಾಡೋದ್ರಿಂದ ಅವರಿಗೆ ತಮ್ಮ ಭಾಷೆ ಮೇಲೆ ಒಂದು ಹಿಡಿತ ಬರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಹಾಗೆ ವ್ಯಕ್ತಿತ್ವ ವಿಕಾಸ ಕೂಡ ಆಗುತ್ತೆ. ಇಲ್ಲೆಲ್ಲ ಪ್ರತಿ ವಾರ ನಮ್ಮ ಸ್ನೇಹಿತರು ಒಂದು ತಾವು ಕೊಟ್ಟಿರ್ತಕ್ಕಂತ 4 ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ಸರ್. ಇದರಿಂದ ಅವರು ಇನ್ನೊಬ್ರದ್ದು ಕೇಳಿ ಆಲಿಸಿಕೊಳ್ಳುವ ಕೌಶಲ್ಯ ಕೂಡ ಇಂಪ್ರೂವ್ ಆಗುತ್ತೆ, ಮಾತುಗಾರಿಕೆ ಇಂಪ್ರೂವ್ ಆಗುತ್ತೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸರ್, ಒಟ್ಟಾರೆಯಾಗಿ ಈ ಒಂದು ಆನ್ಲೈನ್ ತರಗತಿ ಮಾಡೋದ್ರಿಂದ ಅವರು ಒಬ್ಬ ಅತ್ಯುತ್ತಮ ವ್ಯಕ್ತಿತ್ವ ಪರಿವರ್ತನೆಯನ್ನು ಕೂಡ ಕಾಣ್ತಾರೆ. ಅದ್ರ ಜೊತೆನೆ ಉತ್ತಮ ಮಾತುಗಾರರಾಗೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ ಸರ್. ಅವರ ಕೌಟುಂಬಿಕ ಸಂಬಂಧಗಳಾಗಿರ್ಬೋದು, ಸಮಾಜ ಸಂಬಂಧಗಳಾಗಿರ್ಬೋದು, ವೃತ್ತಿ ಸಂಬಂಧಗಳಲ್ಲಿ ಒಂದು ದೃಢತೆ, ಸಮ್ಮಾನ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಹೀಗೆ ಸ್ನೇಹಿತರೆ ನೋಡಿದ್ರಲ್ಲ, ಇದುವರೆಗೂ ಕಟ್ಟೆಯರಿ ಸ್ವಾಮಿ ಸರ್ ಅವರು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರಿಗೆಲ್ಲ ಸಂದರ್ಶನ ಮಾಡಿದ್ರು. ತುಂಬಾ ಅದ್ಭುತವಾಗಿ ಸಂದರ್ಶನ ಮಾಡಿದ್ರು. ಪ್ರತಿಯೊಬ್ಬರಿಗೂ ಕೂಡ ಬದುಕಲ್ಲಿ ಆಲಿಸುವಿಕೆ ತುಂಬಾ ಮುಖ್ಯ. ನಾವು ಹೆಚ್ಚು ಆಲಿಸಿದಷ್ಟು ಜ್ಞಾನ ನಮ್ಮಲ್ಲಿ ಶೇಖರಣೆ ಆಗುತ್ತೆ. ಹಾಗೆ ಆ ಜ್ಞಾನ ನಮ್ಮ ಬದುಕಿನ ಹಲವಾರು ಸನ್ನಿವೇಶದಲ್ಲಿ ನಮ್ಗೆ ಸಹಾಯಕವಾಗುತ್ತೆ. ಹಾಗಾಗಿ ಮೊದಲು ನಾವು ಉತ್ತಮ ಆಲಿಸುವವರಾಗ್ಬೇಕು ಅಂತ ಕೇಳ್ಕೊಳ್ತಾ, ಉತ್ತಮ ಕೇಳುಗರೇ ಉತ್ತಮ ಮಾತುಗಾರರಾಗ್ತಾರಂತೆ. ಹಾಗಾಗಿ ಇಂತ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಲವು ವಿಡಿಯೋಗಳು ಇಂಥ ಆಲಿಸುವ ಕೌಶಲ್ಯದ ಬಗ್ಗೆ, ನೂರಾರು ಸಾವಿರಾರು ವಿಡಿಯೋಗಳು ಈ ಒಂದು ವ್ಯಕ್ತಿತ್ವ ವಿಕಸನದ ಬಗ್ಗೆ ಇವೆ. ತಾವು ಅವುಗಳನ್ನು ಕೇಳಿ ಕಾಮೆಂಟ್ ಮಾಡ್ರಿ. ಹಾಗೆ ಈ ಸಂದರ್ಶನ ತಮ್ಗೆ ಹೇಗ್ ಅನಿಸ್ತು ಅಂತ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ಒಂದು ವಿಡಿಯೋವನ್ನ ತಮ್ಮ ಸ್ನೇಹಿತರಿಗೆ, ಕುಟುಂಬ ವರ್ಗದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ತಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದ ಸರ್.